ಲೆಟ್ಸ್ ಗೋ ಟು ಮೈಸೂರು ಅಂತ ಹೇಳ್ಬಿಟ್ಟು ನಾನು ಬಸ್ಸಿಗೆ ಹತ್ತು ಕುತ್ಕೊಂಡೆ. ನಾನಿವಾಗ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ಇವತ್ತು ತುಂಬಾ ರಶ್ ಇರೋದ್ರಿಂದ ನನಗೆ VIP ಎಂಟ್ರಿ ಸಿಗ್ತಾ ಇದೆ. ಗೈಸ್ ಶಕೆ ಕಿತ್ಕೋತಾ ಇದೆ ಇವಾಗ. ಸೊ ಹಾಗಾಗಿ ಬಳೆ ಕೂಡ ಕೊಟ್ಟರು ಹಾಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಧನುಶ್ರೀ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆಲ್ ಆಫ್ ಎ ಸಡನ್ ನಾನು ಏನ್ ಡಿಸೈಡ್ ಮಾಡೋದಪ್ಪ ಅಂತಂದ್ರೆ ಲೆಟ್ಸ್ ಗೋ ಟು ಮೈಸೂರು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾನು ಇವಾಗ ಹೊರಡ್ತಾ ಇದೀನಿ ಅಂಡ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಾಯ್ತು. ಅಂಡ್ ಇದೊಂದು ಚಿಕ್ಕ ಬ್ಯಾಗ್ ಇಟ್ಕೊಂಡಿದ್ದೀನಿ, ಸ್ವಲ್ಪ ಏನೇ ಎಮರ್ಜೆನ್ಸಿ ಐಟಮ್ಸ್ ಬೇಕು ಅಂದ್ರೆ ಇರ್ಲಿ ಅಂತ ಹೇಳ್ಬಿಟ್ಟು. ಸೊ ಲೆಟ್ಸ್ ಗೋ ಗೈಸ್. ನಂದು ನೇಲ್ಸ್ದು ಕಾಲಿಂದು ಎಕ್ಸ್ಟೆನ್ಷನ್ ಚೇಂಜ್ ಮಾಡಿಸ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಆ್ಯಂಡ್ ಈ ಸಲ ಇದನ್ನು ಸ್ವಲ್ಪ ಶಾರ್ಟ್ ಮಾಡಿಸಿದ್ದೀನಿ ಬಿಕಾಸ್ ಲಾಸ್ಟ್ ಟೈಮ್ ದೊಡ್ಡ ಮಾಡಿಸಿ ಎಲ್ಲ ಕಡೆ ಎಡ್ ಮಾಡ್ಕೋತಾ ಇದ್ದೆ. ನೀವು ಇದನ್ನು ಸ್ವಲ್ಪ ಶಾರ್ಟ್ ಮಾಡಿಸ್ಬೋದು, ಅದನ್ನು ಅಕ್ರಾಲಿಕ್ ಹಾಕಿದ್ಮೇಲೆ ನೋಡೋಣ. ಸೊ ಇದು ಕೂಡ ಎಕ್ಸ್ಟೆನ್ಷನ್ ಕೈದು ಚೇಂಜ್ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ, ಬಟ್ ಟೈಮ್ ಇಲ್ಲ. ಸೊ ಹಾಗಾಗಿ ಮೇ ಬಿ ಮೈಸೂರಿಂದ ಬಂದಮೇಲೆ ಮಾಡಿಸ್ಕೋತೀನಿ. ಫೈನಲಿ ನನ್ನ ನೀಲ್ಸ್ ಆಯಿತು. ನಾನು ಯಾವಾಗಲೂ ಜಾಸ್ತಿ ಪಿಂಕೇ ಮಾಡಿಸ್ಕೋತೀನಿ. ಐ ಡೋಂಟ್ ನೋ, ಕಾಲಿಗೆ ಪಿಂಕ್ ಚೆನ್ನಾಗಿ ಕಾಣಿಸುತ್ತೆ ಯಾವಾಗಲೂ. ಸೊ ಇವಾಗ ಆಯಿತು. ಇವಾಗ ನಾನು KFC ರೈಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದೆ. ಅಪ್ಪಿ ಎಲ್ಲರೂ ಡಯಟ್ ಮಾಡ್ತಿದ್ರೆ ಡಯಟ್ ಮಾಡ್ತಾ ಇಲ್ಲ ಅಂತಿದ್ರೆ ನನ್ನನ್ನು ನೋಡ್ಬಿಟ್ಟು ಡಯಟ್ ಫಾಲೋ ಮಾಡೋಕೆ ಹೋಗ್ಬಿಡಿ, ಬಿಕಾಸ್ ನಾನೇ ಡಯಟ್ ಫಾಲೋ ಮಾಡ್ತಾ ಇಲ್ಲ. ಇದನ್ನ ತಿಂತಾ ಇದ್ದೀನಿ ನೋಡಿ, ವೆರಿ ಅನ್ಹೆಲ್ದಿ. ಐನೋ. ನಾನು ಬಸ್ಸಿಗೆ ಹತ್ತು ಕುತ್ಕೊಂಡೆ ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್, ನಾಟ್ ಫಸ್ಟ್ ಟೈಮ್, ಫಾರ್ ದ ಸೆಕೆಂಡ್ ಟೈಮ್ ಇನ್ ಮೈ ಲೈಫ್ ಐ ಲವ್ ಬೀಯಿಂಗ್ ಎ ವಿಮೆನ್ ಗೈಸ್, ಬಿಕಾಸ್ ಟಿಕೆಟ್ ಇಲ್ಲ. ಟಿಕೆಟ್ ತಗೊಂಡೆ $0. ಸೊ ಇವಾಗ ಬಸ್ಸಲ್ಲಿ ಹೋಗೋಣ. ನೈಟ್ ಜರ್ನಿ ಮಾಡ್ತಾ ಇದ್ದೀನಿ ಮೈಸೂರಿಗೆ. ಗೈಸ್ ನಾನಿವಾಗ ತಿಂಡಿ ತಿಂತಾ ಇರೋದು ಇಡ್ಲಿಗೆ ಚಟ್ನಿ ಮತ್ತು ಸಾಂಬಾರು ಮಾಡಿಕೊಟ್ಟಿದ್ದಾರೆ. ಲೆಟ್ಸ್ ಫಿನಿಶ್ ಇಟ್. ನಾನಿವಾಗ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ಆ್ಯಂಡ್ ನನ್ನ ಔಟ್ಫಿಟ್ ಎಲ್ಲ ಏನಿದೆ ಅದನ್ನು ರೆಡಿ ಆದಮೇಲೆ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ನನಗೆ ನಮ್ಮ ರಿಲೇಷನ್ ಮನೇಲಿ ನೋಡಿ ಯಾವ ರೇಂಜಿಗೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಹಿಂಗೆ ತಿಂದರೆ ಜಿಮ್ಮಲ್ಲಿ ಕರೆಕ್ಸರದ್ದೆಲ್ಲ ಒಂದೇ ಸಲ ಗೇನ್ ಆಗ್ತೀವಿ. ಬಟ್ ಎನಿವೇಸ್ ಡಯಟ್ ಮಾಡ್ತಾ ಇಲ್ವಲ್ಲ, ಹಾಗಾಗಿ ಒಂದು ಸ್ವಲ್ಪ ತಿನ್ಬೇಕಷ್ಟೇ. ಇವಾಗ ಇನ್ನೇನು ಮಾಡೋಂಗಿಲ್ಲ, ಅಷ್ಟು ಚೆನ್ನಾಗಿ ಮಾಡಿಕೊಟ್ಟು ತಿಂದಲ್ಲಿ ಇನ್ನೇನು ಮಾಡೋದು. ಗೈಸ್ ನಮ್ಮ ರಿಲೇಷನ್ ಮನೇಲಿ ಏನು ಕರೆಂಟ್ ಹೋಗಿತ್ತು, ಇವ್ರ ಮನೇಲಿ ಜನರೇಟರ್ ಇದೆ ಅಂತ ಸ್ಟ್ರೈಟ್ ಮಾಡೋಕ್ಕೆ ಇವ್ರ ಮನೆಗೆ ಬಂದಿದೆ. ಆ್ಯಂಡ್ ಮನೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿ. ನಂಗೆ ಇದು ದೇವ್ರ ಮನೆಗೆ ಮಾಡಿದ್ರಲ್ಲ, ತುಂಬ ಇಷ್ಟ ಆಯಿತು. ಸೊ ಹಾಗೆ ಇದು ಕಿಚನ್ ಎಲ್ಲ ಇದೆ, ಬಟ್ ದಿಸ್ ಪಾರ್ಟ್ ಐ ರಿಯಲಿ ಲೈಕ್ ಇಟ್ ಅ ಲಾಟ್. ಸೊ ಈ ಥರ ಎಲ್ಲ ಮಾಡಿದ್ದಾರೆ, ತುಂಬ ಖುಷಿಯಾಗಿದೆ. ಸೊ ಹಾಗಾಗಿ ನನಗೆ ಇಷ್ಟ ಆಯಿತು. ಇವಾಗ ಟೆಂಪಲ್ಗೆ ಹೊರಡೋಣ ನಡೀರಿ. ಫೈನಲಿ ಚಾಮುಂಡಿ ಬೆಟ್ಟ ಪಾರ್ಕಿಂಗ್ ಲಾಟಲ್ಲಿ ಇದ್ದೀವಿ. ಪೂರಾ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ. ಬಟ್ ಸಿನ್ಸ್ ದೇ ನಾಟ್ ಕಂಫರ್ಟಬಲ್, ನಾನು ಅವ್ರನ್ನ ಕ್ಯಾಮ್ರಾದಲ್ಲಿ ತೋರಿಸ್ತಿಲ್ಲ. ನನಗೆ ಆನ್ ದ ವೇ ಬರ್ತಾ ಫುಲ್ ಜೋರ್ನಿದೆ ಅಂದರೆ ಜೋರ್ನಿದೆ. ಸೊ ಇವಾಗ ಮೇಲ್ಗಡೆ ಹೋಗಿ ದರ್ಶನ ಮಾಡಬೇಕು. ಇವತ್ತು ಪೂರಾ ದಿನ ಟೆಂಪಲ್ ಓಪನ್ ಇದೆ ಅಂತ ಎಲ್ಲ ಫೋನ್ ಮಾಡಿ ಎಲ್ಲ ಕೇಳಿಸಿದ್ವಿ. ಸೊ ಹಾಗಾಗಿ ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಹತ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಆ್ಯಂಡ್ ಮಲ್ಕೊಂಬಿಟ್ಟಿದ್ನಲ್ಲ, ಕಣ್ಣೆಲ್ಲ ಒಂಥರ ಚುಚ್ಚುತ್ತಾ ಇದೆ ಇವಾಗ ನನಗೆ. ಇವತ್ತು ತುಂಬ ರಶ್ ಇರೋದ್ರಿಂದ ನನಗೆ VIP ಎಂಟ್ರಿ ಸಿಗ್ತಾ ಇದೆ. ಸೊ ಅಲ್ಲಿಂದ ಹೋಗ್ತಾ ಇದ್ದೀನಿ ನಾನು. ಮಂಗಳವಾರ ಒಳ್ಳೆ ದಿನ ಅಂತೆ ಟೆಂಪಲ್ ವಿಸಿಟ್ ಮಾಡೋದಕ್ಕೆ, ಎಸ್ಪೆಷಲಿ ಚಾಮುಂಡಿ ಬೆಟ್ಟಕ್ಕೆ ಬರೋದಕ್ಕೆ. ಹಾಗಾಗಿ ಪ್ರತಿ ಮಂಗಳವಾರ ತುಂಬ ಜನ ಇರ್ತಾರೆ ಅಂತ ಕೇಳ್ಪಟ್ಟಿದ್ದೆ. ಸೊ ಇವತ್ತು ಅದ್ರ ಬಗ್ಗೆ ಇವಾಗ ಗೊತ್ತಾಗ್ತಾ ಇದೆ. ಗೈಸ್ ಶಕೆ ಕಿತ್ಕೋತಾ ಇದೆ ಇವಾಗ. ಸಖತ್ತು ಬಿಸಿಲು ಅಂದರೆ ಸಖತ್ತು ಬಿಸಿಲಿದೆ. ಆ್ಯಂಡ್ ಒಂಥರ ಚೆನ್ನಾಗಿ ಫೀಲ್ ಆಗ್ತದೆ ಟೆಂಪಲ್ ನೋಡ್ತಾ ಇದ್ರೆ. ಒಂಥರ ಫುಲ್ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ಬೋದು. ಪೊಲೀಸ್ ಅವ್ರು ಬಂದಿದ್ದಾರೆ. ಸೊ ಅವ್ರ ಕಡೆಯಿಂದನೇ ನಮಗೆ ನಾನು ಹೇಳಿದ್ನಲ್ಲ VIP ಎಂಟ್ರಿ ಅಂತ ಅದು ಸಿಗೋದು. ಸೊ ಹಾಗಾಗಿ ನಾವಿವಾಗ ಗೇಟ್ 1ಗೆ ಹೋಗಬೇಕು, ಅಲ್ಲಿಂದ ಹೋಗ್ಬೋದು. ಇವಾಗ ಹೂವು ಕೊಟ್ಟರು, $50 ಕೊಟ್ಟು ತೊಗೊಂಡೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಇದು. ಈಗ ಒಳಗಡೆ ಹೋಗಬೇಕು. ಗೈಸ್ ನಮಗೆ ಗರ್ಭಗುಡಿ ಒಳಗಡೆ ಬಿಟ್ಟರು, ಹಾಗಾಗಿ ಒಳ್ಳೆ ದರ್ಶನ ಆಯಿತು. ಸೊ ಹೂವು ಕುಂಕುಮ ಮತ್ತು ಪ್ರಸಾದ ಎಲ್ಲ ಸಿಕ್ತು. ಸೊ ಇವಾಗ ಆರಾಮಾಗಿ ಮನಸ್ಫೂರ್ತಿಯಾಗಿ ಹೋಗ್ಬೋದು ವಾಪಸ್. ಗರ್ಭಗುಡಿ ಮುಂದೆ ಹತ್ರ ಕುತ್ಕೊಂಡು ನಾನು ಬೇಡ್ಕೊಂಡು, ನೀವೆಲ್ಲರಿಗೂ ಬೇಡ್ಕೊಂಡಿದ್ದೀನಿ, ನೀವು ಹಂಗೆ ಕೈ ಮುಕ್ಕೊಂಬಿಡಿ. ಗೈಸ್ ಇವಾಗ ಇಷ್ಟು ಕ್ಯೂ ಇತ್ತು, ನಮಗೆ VIP ಎಂಟ್ರಿ ಸಿಕ್ಕಿರಲಿಲ್ಲ ಅಂದರೆ ನೀವು ಕ್ಯೂವಲ್ಲಿ ಹೋಗ್ಬೇಕಿತ್ತು. ಬಟ್ ಐ ಆಮ್ ಹ್ಯಾಪಿ.
ಗೈಸ್ ಒಳಗಡೆ ಪೂಜೆ ಮಾಡಿಸಿದ್ವಲ್ಲ, ಸೊ ಹಾಗಾಗಿ ಬಳೆ ಕೂಡ ಕೊಟ್ಟರು ಹಾಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ನನಗೆ ನಿಮಗೆ ಗೊತ್ತಲ್ಲ, ಲಾಸ್ಟ್ ವ್ಲಾಗಲ್ಲೂ ನಾನು ಹೇಳಿದ್ದೆ ನನಗೆ ಗ್ರೀನ್ ಕಲರ್ ಬಳೆ ಅಂದ್ರೆ ತುಂಬಾ ಇಷ್ಟ ಅಂತ. ಅದರಲ್ಲೂ ತಾಯಿ ಚಾಮುಂಡೇಶ್ವರಿಯಿಂದ ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು ನನಗೆ. ಟೆಂಪಲ್ ಇಂದ ಹೋಗ್ತಾ ಒಂದು ವ್ಯೂ ಪಾಯಿಂಟ್ ಇತ್ತು. ಸೊ ಅಲ್ಲಿ ಸ್ವಲ್ಪ ಹೊತ್ತು ಕಾರ್ನ ಸ್ಟಾಪ್ ಮಾಡಿ ವ್ಯೂ ಪಾಯಿಂಟ್ ಹತ್ರ ನಿಂತ್ಕೊಂಡು ಒಳ್ಳೆ ಗಾಳಿ ತಗೊಂಡು ಆಮೇಲೆ ನಾವು ಅಲ್ಲಿಂದ ಹೊರಟ್ವಿ. ಈ ಒಂದು ಜಾಗದಿಂದ ನಿಂತ್ಕೊಂಡು ನೋಡಿದ್ರೆ ಪೂರಾ ಮೈಸೂರು ಅಲ್ಲಿಂದ ಕಾಣಿಸ್ತಾ ಇತ್ತು. ಇಲ್ಲೇ ಕಾರ್ ನಿಲ್ಲಿಸಿ ಸಖತ್ ಜೋರ್ ನಿದ್ದೆ. ನಾವು ಊಟನೇ ಮಾಡಿಲ್ಲ ಮಧ್ಯಾಹ್ನದಿಂದ. ಇವಾಗ ಟೈಮ್ ಅಂದ್ಬಿಟ್ಟು ಆಲ್ಮೋಸ್ಟ್ 7 ಗಂಟೆ. ಇವಾಗ ತಿನ್ನೋಣ ಅಂತ ಹೇಳ್ಬಿಟ್ಟು ಇಲ್ಲೊಂದು ತಳ್ಳೋ ಗಾಡಿ ಬರುತ್ತಲ್ಲ, ಸೊ ಅಲ್ಲಿ ಬಂದಿದ್ದೀವಿ. ಈಗ ತಿನ್ಕೊಂಡು ಬ್ಲಾಗ್ ಎಂಡ್ ಮಾಡಿ ಮಲ್ಕೋಬೇಕು. ಬಿಕಾಸ್ ರಾತ್ರಿನೂ ಕರೆಕ್ಟಾಗಿ ನಿದ್ದೆ ಆಗಿಲ್ಲ. ಆ್ಯಂಡ್ ಇವಾಗ ನಾನೇನು ತಿಂತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ರೀ. ನಾನಿವಾಗ ಇದೇ ಊಟ ತಿಂತಾ ಇರೋದು. ಇದೊಂದು ತಿಂದು ಮನೆಗೆ ಹೋಗ್ಬೇಕು. ನಾನಿವಾಗ ಫೈನಲಿ ಮನೆಗೆ ಬಂದೆ. ಎಷ್ಟು ಟಯರ್ಡ್ ಆಗಿತ್ತು ಅಂದರೆ, ಆ್ಯಂಡ್ ಹೊರಗಡೆ ಸೀರೆಗಳು ಹಾಕೊಂಡೋದಾಗ ಎಷ್ಟು ಒಂದು ಹಿಂಸೆ ಥರ ಫೀಲ್ ಆಗ್ತಿರುತ್ತಲ್ವ. ಸೊ ಸೀರೆ ಬಿಟ್ಟ ತಕ್ಷಣ ಆರಾಮಾಯಿತು. ಆ್ಯಂಡ್ ಇವಾಗ ನಾನು ಆ್ಯಕ್ಚುಲಿ ಇದೊಂದು ಸೀರೆ ತಂದಿದ್ದೆ. ಇದನ್ನು ನಾನು ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ. ಸೊ ಅದನ್ನ ಹಾಕೊಳ್ಳೋಣ ಅಥವಾ ನಾನು ತಂದಿದ್ದಲ್ಲ, ಎರಡರಲ್ಲಿ ಒಂದು ಸೀರೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ತಂದಿದ್ದು. ಆಮೇಲೆ ಇದು ಬೇಡ ಅದನ್ನೇ ಹಾಕೊಳ್ಳೋದು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದು. ಆ್ಯಂಡ್ ಇವಾಗ ನಂದು ಮೇಕಪ್ ಐಟಮ್ಸ್ ಎಲ್ಲ ಪೂರಾ ಪ್ಯಾಕ್ ಮಾಡಿ ನಾನು ಇವಾಗ ಇಡಬೇಕು. ನಾನು ಇಲ್ಲೇ ಹೊರಗಡೆ ವಾಕ್ ಮಾಡಿಕೊಂಡು ಬಂದೆ. ಬಿಕಾಸ್ ತಿಂದಿದ್ದೆಲ್ಲ ಅರಗಬೇಕಲ್ಲ. ಆ್ಯಂಡ್ ಇಲ್ಲೇ ನಾನು ಸ್ವಲ್ಪ ಕಪ್ ಕೇಕ್ಸ್ ಎಲ್ಲ ನೋಡಿದೆ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದೊಂದು 7-8 ಪೀಸ್ ಪಾರ್ಸಲ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ಇರೋರಿಗೆಲ್ಲ ಬೇಕು ಅಂತ ಹೇಳ್ಬಿಟ್ಟು. ಆ್ಯಂಡ್ ನನಗೆ ಸ್ವಲ್ಪ ಕಾಫಿನೂ ಕೊಡಬೇಕಂತ ಅನ್ನಿಸ್ತದೆ. ಪ್ರಾಬ್ಲಿ ಇಲ್ಲಾದರೂ ಚೆಕ್ ಮಾಡ್ತೀನಿ. ಆ್ಯಕ್ಚುಲಿ ಎಗ್ ಪಪ್ಸ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು, ಅದನ್ನು ಚೆಕ್ ಮಾಡ್ಕೊಂಡು ಬಂದೆ. ಬಟ್ ಎಲ್ಲೂ ಸಿಗಲಿಲ್ಲ, ಎಲ್ಲ ಕಡೆ ಖಾಲಿ ಅಂತ ಹೇಳಿದ್ರು. ಹಾಗಾಗಿ ಇವಾಗ ಕಾಫಿ ಕುಡ್ಕೊಂಡು ಇದನ್ನು ಪಾರ್ಸಲ್ ತೊಗೊಂಡು ಹೋಗಬೇಕು ಮನೆಗೆ. ಗೈಸ್ ಇವಾಗ ಇದನ್ನು ಮತ್ತು ಇದನ್ನು ಪಾರ್ಸಲ್ ತೊಗೊಂಡಿದ್ದೀನಿ. ಬರೀ ಸ್ವೀಟ್ ಆಗಿಬಿಡುತ್ತೆ ಅಂತ. ಐ ಥಿಂಕ್ ನನ್ನ ಪ್ರಕಾರ ಸಾಕು ಅನಿಸುತ್ತೆ. ಬೇರೆ ಏನೂ ಅಂತ ಇಷ್ಟ ಆಗುವಂಥದ್ದು ಕಾಣಿಸ್ತಿಲ್ಲ. ಗೈಸ್ ಇವಾಗ ಅಕ್ಕ ನನಗೆ ಹಾಕ್ಬಿಟ್ಟೋದ್ರು. ಆ್ಯಂಡ್ ಇವಾಗ ನಾನು ಮೊಸರನ್ನ ಮತ್ತು ಇದೇನೋ ಮಶ್ರೂಮ್ ಬಿರಿಯಾನಿ ಅಂತ ಮಶ್ರೂಮ್ ತಿನ್ನೋದು, ಹಂಗಾಗಿ ಬರೀ ರೈಸ್ ಹಾಕಿಸ್ಕೊಂಡಿದ್ದೀನಿ. ಆ್ಯಂಡ್ ಬಜ್ಜಿ ಮಾಡಿಕೊಟ್ಟಿದ್ದಾರೆ. ಇದೇ ನನ್ನ ಇವತ್ತಿನ ರಾತ್ರಿ ಊಟ. ಎಲ್ಲ ನೀನೇ ತಾಯೇ, ಎಲ್ಲೆಲ್ಲೂ ನಿನ್ನ ಛಾಯೆ ಅಮ್ಮ.